ಆ ತರ ಒಂದು ಸೆಂಟಿಮೆಂಟ್ ಅಲ್ಲಿ ಟಚ್ ಮಾಡಿದ್ರು. ಸೊ ಆ ಕಮೆಂಟ್ ಓದಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದೆ. ಎಲ್ಲ ಗಾಡಿ ನಡೀತಾ ಇದಾರೆ ನೋಡಿ ಇಲ್ಲಿ. ಈ ಕಡೆ ನೋಡಿ ಆರ್ಡರ್ ಬಂದಿದೆ, ಎತ್ಕೊಂಡಿದ್ದೀನಿ. ಎತ್ಕೊಳ್ಳೋದು ಎತ್ಕೊಬಿಟ್ಟು ಯಾಕಾದ್ರೂ ಎತ್ಕೊಂಡೆ, ನಾನು ಎತ್ಕೊಂಡಿದ್ ಸರಿನಾ ತಪ್ಪಾ ಅಂತ ಸೇರ್ದೆ. ಬಜಾಜ್ ಹೊಸ ಗಾಡಿಲ್ಲ ಕೊಟ್ರೆ ಅಟ್ಯಾಚ್ ಮಾಡಿದ್ರ ಒಂದಲ್ಲ ಎರಡಲ್ಲ 4 ಪಾಯಿಂಟ್. ಬಾ ಶೆಡ್ಗೆ ಹೋಗೋಣ, ಬಾ ಕುಂಟೆಪಿಲ್ಲಿ ಆಡೋಣ ಬಾ ಹೇಳ್ತಾರಲ್ಲ ಅದೇ ಶೆಡ್ ಇದು. ಇದೊಂದು ಡ್ಯೂಟಿ ಒಟ್ಟಲ್ಲಿ 10 ಗಂಟೆ ರಾತ್ರಿ ಆಗ್ಬೋದು ಅನ್ಕೊಂಡಿದೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಆಕ್ಚುಲಿ ತುಂಬಾ ದಿನ ಆಯ್ತು ಪೋಸ್ಟರ್ ವಿಡಿಯೋ ಮಾಡಿ, 1-2 ತಿಂಗಳೇ ಆಯ್ತು ಅಂತ ಅನ್ಕೋತೀನಿ. ಅಲ್ಲಿ ಓಡಾಟ ಇತ್ತು, ಬಿಸಿ ಇದೆ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮಾಡ್ತಾ ಇದ್ವಿ. ಗುರುವಾರ ಡೇಟ್ ಬಂದು 12ನೇ ತಾರೀಕು. ಇವಾಗ ಒಂದು ಆರ್ಡರ್ ಬಂದಿದೆ ಕರೆಕ್ಟಾಗಿ 10:15ಗೆ. 11 ಗಂಟೆ ಹತ್ತತ್ರ ಅನ್ಕೊಳ್ಳಿ. ಪಿಕಪ್ ಎಲ್ಲಪ್ಪ ಅಂತಂದ್ರೆ ಶೆಡ್ಡು, ಆರ್ ನಗರ ಶೆಡ್ ಒಳಗೇನೆ ಪಿಕಪ್. ಹೋಗಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದ್ಬಿಟ್ಟು ಲಗ್ಗೆರೆ ಕೊಟ್ಟಿದ್ದಾರೆ. ಲಗ್ಗೆರೆ ಲೇಔಟ್ ಅನ್ಸುತ್ತೆ. ಬನ್ನಿ ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ. ಯಾವ್ದೋ ಸೀಸಿಂಗ್ ಬೈಕಲ್ಲಿ ಇರಬೇಕು, ನೋಡೋಣ ಅಂತ ಏನೋ ಅಂತ. ನೋಡಿ ಇದೇ ಶೆಡ್ ಅದು. ಯಾವ ಶೆಡ್ ಹೇಳಿ ಇದು? ಒನ್ ಅಂಡ್ ಓನ್ಲಿ ಆರ್ ನಗರ ಶೆಡ್. ಬಾ ಶೆಡ್ಗೆ ಹೋಗೋಣ, ಬಾ ಕುಂಟೆಪಿಲ್ಲಿ ಆಡೋಣ ಬಾ ಹೇಳ್ತಾರಲ್ಲ ಅದೇ ಶೆಡ್ ಇದು. ಆಚೆ ತರಿಸ್ತಾರೋ ಇಲ್ಲ ಒಳಗಡೆ ಕರೆಸ್ತಾರೋ ಗೊತ್ತಿಲ್ಲ. ಇಲ್ಲೇ ಸೈಡಲ್ಲಿ ಹಾಕ್ಬಿಟ್ಟು ಬೈಕ್ ಆದ್ರೆ ಇಲ್ಲಿಗೆ ತಂದ್ಬಿಡ್ತಾರೆ. ಬೈಕೇ ಹಾಕ್ಬೇಕು, ಇನ್ನೇನು ಕಾರ್ ಹಾಕಕ್ಕಾಗತ್ತ? ಬೈಕೇ ಹಾಕ್ಬೇಕು. ನೋಡೋಣ ಒಳಗಡೆ ಕರೆಸ್ತಾರ ಇಲ್ಲೇ ಬರ್ತಾರ. ಹಾಕ್ಬಿಟ್ಟು ಕನ್ಫರ್ಮ್. ಹಾ ಓಕೆ, ಕರೀತಾ ಇದಾರೆ ಒಳಗಡೆ. ನೋಡಿ ಸೀಸಿಂಗ್ ಗಾಡಿಗಳು ಈ ತರ ಇದಾವೆ ಇಲ್ಲಿ. ಕರೆಕ್ಟಾಗಿ 17 ಕಿಲೋಮೀಟರ್ಗೆ ಡ್ರಾಪ್ ಪಾಯಿಂಟ್. ಅಮೌಂಟ್ ಮಾತ್ರ ತುಂಬಾ ಕಡಿಮೆ ಕೊಟ್ಟಿದ್ದಾನೆ. ಎಷ್ಟಪ್ಪ ಅಂತಂದ್ರೆ 630 ರೂಪಾಯಿ ಕೊಟ್ಟಿದ್ದಾನೆ. ಅದ್ರ ಕಮಿಷನ್ ಅಂದ್ರೆ ಏನು ಉಳಿಯುತ್ತೆ ಅಲ್ಲಿ, ಅದೇ 500 ರೂಪಾಯಿ ಬರುತ್ತೆ. ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ. ಡ್ಯೂಟಿಗಳು ನೋಡ್ಬೇಕು. ತುಂಬಾ ದಿನ ಆಯ್ತು, ಆಲ್ಮೋಸ್ಟ್ 2 ತಿಂಗಳೇ ಆಯ್ತು ನಾನು ವಿಡಿಯೋ ಮಾಡಿ. ಬಟ್ ಡ್ಯೂಟಿ ಅಂತೂ ಮಾಡಿದ್ದೀನಿ, ಮಧ್ಯೆ ಕಂಟಿನ್ಯೂ ಅಂತೂ ಮಾಡಿಲ್ಲ. ಕೆಲವು ಕೆಲಸಗಳಿದ್ದರಿಂದ ಕರೆಕ್ಟಾಗಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಇಷ್ಟೊಂದೇ ಕರೆಕ್ಟಾಗಿ ಡ್ಯೂಟಿಗಳು ಮಾಡಬೇಕು. ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ. ಬಟ್ ಕಸ್ಟಮರು ಸರ್ ಲೊಕೇಶನ್ ಇಲ್ಲಿ ಹಾಕಿದ್ದೀನಿ, ಸ್ವಲ್ಪ ಮುಂದೆ ಹಾಕೊಡಿ ಸರ್ ಅಂತ ಹೇಳಿದ್ರು. ಹಂಗಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರೆ ನೋಡಿ ಅಲ್ಲಿ ಸೆಕೆಂಡ್ ಬೈಕು. ಇವರೆಲ್ಲ ನೆಕ್ಸ್ಟ್ ಬೈಕ್ ಹೋಗ್ತಾ ಇದ್ರಲ್ಲ ಅವರು. ಸರಿ ಆಯ್ತು ಸರ್ ನಡೀರಿ ಅಂತ ಹೋಗ್ತಾ ಇದ್ದೀನಿ ನಾನು. ಎಲ್ಲೇ ಸ್ವಲ್ಪ ಮುಂದೆ ಅಂತೆ, ನೋಡೋಣ ಬನ್ನಿ. ಲೊಕೇಶನ್ ಅಲ್ಲೇ ಹಾಕ್ಬಿಟ್ಟಿದ್ರೆ ಆಗೋಗ್ತಾ ಇತ್ತು. ಲೊಕೇಶನ್ ಹಾಕೋದು ಒಂದ್ ಕಡೆ, ಅವ್ರು ಕರ್ಕೊಂಡು ಹೋಗೋದು ಒಂದ್ ಕಡೆ. ಈ ತರ ಆದ್ರೆ ಸ್ವಲ್ಪ ತಲೆನೋವು. ನೋಡೋಣ. ನೋಡಿ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ಗೆನೆ ಕರ್ಕೊಂಡ್ ಬಂದ್ರು, ಸ್ವಲ್ಪ ದೂರ ಅಂತೇಳಿ. ಸುಮಾರು 2 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ದಾರೆ. ಇದೇನು ಅಪ್ಡೇಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಎಂಡ್ ಮಾಡಿದಾಗ ಗೊತ್ತಾಗುತ್ತೆ. ನೋಡ್ಬೇಕು. ಇವಾಗ ಏನಪ್ಪಾ ಅಂತಂದ್ರೆ ಆಟೋಮೆಟಿಕ್ ಎಂಡ್ ಮಾಡಿದ್ರೆ ಅದೇ ಅಪ್ಡೇಟ್ ಆಗುತ್ತೆ ಲೊಕೇಶನ್ ಚೇಂಜ್ ಆದ್ರೆ. ಬಟ್ ಕೆಲವೊಂದು ಆರ್ಡರ್ ಆಗುತ್ತೆ, ಕೆಲವೊಂದು ಆರ್ಡರ್ಗಳು ಆಗಲ್ಲ. ನೋಡ್ಬೇಕು. ಇದು ಗಾಡಿ ಸೀಸ್ ಆಗಿ 2 ತಿಂಗಳಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವರು ಒಂದೇ ಮಾತಲ್ಲಿ ಬ್ಯಾಟ್ರಿ ಡೆಡ್ ಆಗಿದೆ, ಬ್ಯಾಟ್ರಿ ರಿಪೇರಿ ಮಾಡೋಕ್ಕಾಗಲ್ಲ, ಇದು ಬ್ಯಾಟ್ರಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬ್ಯಾಟ್ರಿನೇ ಬಂದು 65,000 ಅಂತ ಗುರುವೇ. ಇವಪ್ಪ ಈ ಗಾಡಿ ಮಾರಿದ್ರು ಅಷ್ಟಕ್ಕೆ ಹೋಗಲ್ಲ. ಈ ಓಲಾ ಗಾಡಿ ಒಂದೊಂದಲ್ಲ ನೋಡಿ, 65,000 ಅಂತ ಬ್ಯಾಟ್ರಿ. ಈ ಗಾಡಿ ಮಾರಿದ್ರು ಅವ್ರು 30,000ಕ್ಕೆ ಹೋಗಲ್ವಲ್ಲ ಅಣ್ಣ, 65,000 ಬ್ಯಾಟ್ರಿ ಹೇಳಿದ್ರೆ ಹೆಂಗಣ ಅಂತ ವಾದ ಮಾಡ್ತಾರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇರೋಣ ಇಳಿಸ್ಬಿಡಿ ಅಂತ ಹೇಳಿದ್ರು, ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ. ನೋಡೋಣ ಇಲ್ಲಿಂದ ಬೇರೆ ಕಡೆ ಹಾಕ್ತಾರೋ ಇಳಿಸ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಅನ್ಲೋಡ್ ಆಯ್ತು, ಸದ್ಯಕ್ಕೆ ಇಲ್ಲೇ ಇಳಿಸ್ಕೊಂಡ್ರು. ಆಮೇಲೆ ನೋಡಿ ಕೋಟ್ರು ಒಂದೇ ₹1 ಎಕ್ಸ್ಟ್ರಾ ಬಂದಿಲ್ಲ. 630 ರೂಪಾಯಿ ಇತ್ತು. 630 ರೂಪಾಯಿ ಇತ್ತು. ಕಸ್ಟಮರೇ 700 ರೂಪಾಯಿ ಮಾಡಿದ್ರು. ಕೋಟ್ರನಂತೂ ₹1 ಕೊಟ್ಟಿಲ್ಲ. ನನಗೆ ಶಾಕ್ ಆಗೋಯ್ತು ಗುರುವೈ. ಅದು ಗಾಡಿ ಮಾರಿದ್ರು 30,000ಕ್ಕೆ ಹೋಗಲ್ಲಣ್ಣ ಅಂತ ಅವ್ರು ಹೇಳ್ತಾ ಇದಾರೆ.
ನಾವೇನ್ ಮಾಡಕ್ಕಾಗತ್ತಣ, ಬ್ಯಾಟ್ರಿ ಬೇಕು ಅಂತಂದ್ರೆ 65,000 ಆಗುತ್ತೆ, ಸೆಕೆಂಡ್ಸ್ ಅಲ್ಲಿ ಬೇಕು ಅಂತಂದ್ರೆ 35,000 ಆಗುತ್ತೆ ಅಂತ ಏನೇನೋ ಮಾತಾಡ್ಕೊಂಡು ಹೆಂಗೋ ಇಳಿಸ್ಕೊಂಡ್ರು. ಕಸ್ಟಮರ್ನೇ ಒಟ್ಟಿನಲ್ಲಿ ಒಂದು 60-70 ರೂಪಾಯಿ ಸೇರಿಸ್ಕೊಟ್ರು. ಕೋಟ್ರಿಂದ ಮಾತ್ರ 1 ರೂಪಾಯಿ ಅಪ್ಡೇಟ್ ಆಗಿಲ್ಲ. ಪೊಲೀಸ್ನವ್ರು ನೋಡಿ ಯಾವ ಗಾಡಿನ ಬಿಡ್ತಾ ಇಲ್ಲ, ಎಲ್ಲ ಗಾಡಿ ನಡೀತಾ ಇದಾರೆ. ಆಟೋ, ಗೂಡ್ಸ್ ಗಾಡಿ, ಎಲ್ಲ ಗಾಡಿ ನಡೀತಾ ಇದಾರೆ ನೋಡಿ. ಅಲ್ಲಿ ಈ ಕಡೆ ನೋಡಿ, ಎಲ್ಲ ಕಡೆ ಫುಲ್ ಅತಲ್ ಪತಲ್ ಚಿತಲ್. ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಸೈಡಲ್ಲಿ. ಯೂನಿಫಾರ್ಮ್ ಹಾಕಿರ್ಲಿಲ್ವಲ್ಲ, ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡು ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಇವಾಗ ಮುಂದೆ ಹೋಗೋಣಂತೆ, ಅಲ್ಲೆಲ್ಲಾದ್ರೂ ಮುಂದೆ ಹೋಗಿ ಸೈಡಲ್ಲಿ ಹಾಕೊಳ್ಳೋಣ ನೆರಳಲ್ಲಿ. ಅಲ್ಲೇ ಪೊಲೀಸ್ನವ್ರ ಮುಂದೆನೆ ಬಂದೆ, ಬಟ್ ಯೂನಿಫಾರ್ಮು ಎಲ್ಲ ಕರೆಕ್ಟ್ ಆಗಿರೋರ್ನ ಯಾರನ್ನೂ ಹಿಡಿತಾ ಇಲ್ಲ. ಆಮೇಲೆ ಓಪನ್ ಗಾಡಿಗಳು ಮತ್ತೆ ಹೆಲ್ಮೆಟ್ ಇಲ್ಲದೆ ಇರೋದು, ಯೂನಿಫಾರ್ಮ್ ಇಲ್ಲದೆ ಇರೋರು, ಆ ತರದವ್ರನ್ನ ಹಿಡಿತಾ ಇದಾರೆ. ಕೇರ್ಫುಲ್ ಆಗಿರಿ, ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಓಡಾಡಿ. ಇವಾಗ ಒಂದು ಆರ್ಡರ್ ಬಂದಿದೆ 300 ರೂಪಾಯಿ. ಲೋಕಲ್ ಅಂದ್ರೆ ಲೋಕಲ್, ಕಂಟೈನರ್ ಸ್ಟುಡಿಯೋ ಆಪೋಸಿಟ್ ಲಾರಿ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಟ್ರಾನ್ಸ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಪೀಣ್ಯ ಡ್ರಾಪ್ ಕೊಟ್ಟಿದ್ದೇನೆ, ಹೋಗಿ ಡ್ರಾಪ್ ಮಾಡೋಣ ಅಂತ ಬನ್ನಿ. ಈ ಲಾರಿ ಸ್ಟ್ಯಾಂಡ್ ಅಂತೂ ಯಾವಾಗ ಬಾ ಫುಲ್ ಜಾಮ್ ಆದ. ನಮಸ್ಕಾರ. ಆರಾಮಾ? ಹೌದು. ಹೌದಾ, ಆಯ್ತು. ನಿಮ್ಮ ಹೆಸರು? ನಮ್ಮ ಮನೆ ಸೈಡ್ ಹಾಕ್ತೀನಿ ಬನ್ನಿ. ಸಬ್ಸ್ಕ್ರೈಬರು ಸಿಕ್ಕಿದ್ದಾರೆ ನೋಡಿ. ಲಾರಿಗಳು ಬಂದ್ರೆ ಇಲ್ಲಿ ಫುಲ್ ಕಷ್ಟ ಗುರುವೆ. ಟ್ರಾನ್ಸ್ಪೋರ್ಟ್ ಒಳಗಡೆ ಬಂದ್ರೆ ಫುಲ್ ಹೆವಿ ರೋಡ್ನೇ ನೋಡಿ. ಅಣ್ಣ ಯಾವ ಗಾಡಿ? ಪ್ಯಾಸೆಂಜರಾ? ಹಾ. ನಿಮ್ದು CNG ಬಜಾಜ್ ಹೊಸ ಗಾಡಿನಾ? ಕೋಟ್ರಿಗೆ ಅಟ್ಯಾಚ್ ಮಾಡಿದ್ರಾ? 1 2 3 4 5 6 7 ರೋಲ್ ಇದೆ. ಲೋಡಿಂಗ್ ಎಲ್ಲ ಆಯ್ತು. 7 ರೋಲ್ ಇದೆ. ಇದಾವ ಗಾರ್ಮೆಂಟ್ಸ್ ಬಟ್ಟೆ ಬರುತ್ತಲ್ಲ ಆ ಥರದ್ದು. ಕರೆಕ್ಟಾಗಿ 4.25 ಕಿಲೋಮೀಟರ್ ಇದೆ. ಡ್ರಾಪ್ ಪಾಯಿಂಟ್ ಬಂದು ಅಂದ್ರಳ್ಳಿ ಮೇನ್ ರೋಡು, ಪೀಣ್ಯ ಅಂತ ಇದೆ. ಹೋಗೋಣಂತೆ. ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ವೆಂಕಟೇಶ್ ಅಂತ, ಅವರು ಮಾತಾಡಿಸ್ತಾ ಇದ್ರು ರೋಡಲ್ಲೇ. ಅವರು ಹೊಸಪೇಟೆ ಕೂಡ್ಲಿಗಿ ಅವರಂತೆ. ಬಜಾಜ್ CNG ತಗೊಂಡಿದ್ದಾರೆ. ಇನ್ನ ಸಣ್ಣ ಪುಟ್ಟಕ್ಕೆಲ್ಲ ಕೆಲಸ ಮಾಡಿಸ್ತಾ ಇದ್ರು. ಹೊಸಪೇಟೆ ಕೂಡ್ಲಿಗಿ ಅಲ್ಲಿಯವರಂತೆ. ಅಲ್ಲಿಂದ ಗಾಡಿ ತಗೊಂಡು ಅಲ್ಲಿಂದ ಓಡಿಸ್ಕೊಂಡ್ ಬಂದಿದ್ದಾರಂತೆ ಗಾಡಿನ. ಗಾಡಿ ಚೆನ್ನಾಗಿದೆ ಅಣ್ಣ, ನಿಮ್ಮನ್ನ ಕೇಳಿದೆ, ನೀವು ಇದೇ ಗಾಡಿ ತಗೊಳ್ಳಿ ಬಜಾಜ್ CNG ಅಂತ ಹೇಳಿದ್ರಿ. ಸೊ ಅದೇ ಗಾಡಿ ತಗೊಂಡಿದ್ದೀನಿ, ಚೆನ್ನಾಗೈತಣ ಅಂತ ಅಂದ್ರು. ಫೋಟೋ ಅಟ್ಯಾಚ್ ಮಾಡಬೇಕು ಏನು ಎತ್ತೆ ಅಂತ. ಓಕೆ, ಲೋಡ್ ಆಯ್ತು. ಇನ್ನೇನಪ್ಪ ಅಂತಂದ್ರೆ ಹೋಗೋಣ. ಬಿಲ್ಲೆಲ್ಲ ತಗೊಂಡಿದ್ದೀನಿ. ಒಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು. ಏನಪ್ಪ ಅಂತಂದ್ರೆ ನೆನ್ನೆ ಅಲ್ಲ, ಲಾಸ್ಟ್ ವೀಕಲ್ಲಿ ನಾನು ಆಕ್ಚುಲಿ ಊರಿಗೆ ಹೋಗಿ ಊರಿಂದ ಬಂದಿದ್ದ ವಿಡಿಯೋ ನಾನು ಡಿಲೀಟ್ ಮಾಡಿದ್ದೀನಿ. ಒಂದು 3 ದಿನ ಇತ್ತು ಅಷ್ಟೇ. ಫಸ್ಟ್ ಡೇ ಸೆಕೆಂಡ್ ಡೇ ವಿಡಿಯೋನೇ ಓಡಿಲ್ಲ. ಒಂದು 200-300 ವ್ಯೂಸ್ ಇತ್ತು. ಆಮೇಲೆ ಸೆಕೆಂಡ್ ಡೇ ಮತ್ತೆ ಥರ್ಡ್ ಡೇ, ಸೆಕೆಂಡ್ ಡೇ ಸಾಯಂಕಾಲದಿಂದ ಏನು ಬರ್ರ ಅಂತ ವೈರಲ್ ಆಗ್ತಾ ಇದೆ ವಿಡಿಯೋ. ಸಖತ್ ವೈರಲ್ ಆಗ್ತಾ ಇತ್ತು. ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇಂಟೆನ್ಷನ್ ಇಂದ ಮಾಡಿಲ್ಲ. ಅದೇನಪ್ಪಾ ಅಂತಂದ್ರೆ ಅಕಸ್ಮಾತ್ ಆಗಿ ತಿಳಿದೇನೆ ನಡೆದಿರೋಂತಹ ತಪ್ಪು ಅಂತ ಹೇಳ್ಬೋದು. ಓಕೆ, ಒಪ್ಪಂತೀನಿ, ತಪ್ಪು ಅಂತ ಒಪ್ಕೊಂಡು ಜೀವನ ಮಾಡೋದೇ ಒಂದು ದೊಡ್ಡ ಮನುಷ್ಯತ್ವ ಅಂತ ಹೇಳ್ತೀನಿ. ಯಾರೇ ಆದ್ರೂ ಅಷ್ಟೇ, ತಪ್ಪು ಮಾಡಿದ್ರೆ ತಪ್ಪಾಗೋಯ್ತು ಅಂತ ಒಪ್ಕೊಂಬಿಡಿ, ಸಮಸ್ಯೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ನಾನು ಯಾರಿಗೂ ಆದ್ರೂ ತುಂಬಾ ಕಮೆಂಟ್ಗಳು ಬಂದ್ವು, ಯಾರಿಗೆ ಆದ್ರೂ ಅಷ್ಟೇನೆ. ಕಮೆಂಟಲ್ಲಿ ನಾನು ಅದೇ ಕಮೆಂಟಲ್ಲಿ ಹೇಳಿದ್ದೀನಿ, ಹೌದು ಬ್ರೋ ತಪ್ಪಾಗಿದೆ, ಬೈ ಮಿಸ್ಟೇಕ್ ಆಗೋಯ್ತು, ಓಕೆನಾ, ನನಗದು ರಿಯಲೈಸ್ ಆಗಿದೆ ಅಂತಾನೆ ನಾನು ಆನ್ಸರ್ ಮಾಡಿದ್ದೀನಿ. ಓಕೆನಾ? ಅದೇನಪ್ಪಾ ಅಂತಂದ್ರೆ ಅದು ನಮ್ಗೆ ಡ್ಯೂಟಿ ಟೆನ್ಷನ್ ಇತ್ತು. ನಮ್ಮ ಹುಡುಗ ಬೇರೆ ಡ್ಯೂಟಿ ತಗೊಂಡ್ಬಿಟ್ಟಿದ್ದ, ಹಂಗಾಗಿ ಸ್ವಲ್ಪ ಎಮರ್ಜೆನ್ಸಿ ಬರ್ಬೇಕಾಗಿತ್ತು. ನಾವ್ ಬರ್ಬೇಕಂತ ಬಂದಿದ್ರೆ ನಾನು ವಿಡಿಯೋನೇ ಮಾಡ್ತಾ ಇರಲಿಲ್ಲ, ನಿಮ್ಗೆಲ್ಲ ತೋರಿಸ್ತಾನೆ ಇರ್ಲಿಲ್ಲ. ಏನಪ್ಪಾ ಮಿಸ್ಟೇಕ್ ಅಂತಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ, ಓಕೆ, ಮತ್ತೆ ಸ್ಪೀಡು ಲಿಮಿಟ್ ಕ್ರಾಸ್ ಆಗಿತ್ತು, ಅದು ಒಂದು ತಪ್ಪು. 2 ತಪ್ಪು ಮಾಡಿದೀವಿ. ಬಟ್ ಆದ್ರೆ ನನ್ಗೇನಪ್ಪಾ ಅಂತಂದ್ರೆ ನನಗೆ ಅದೇನು ಗೊತ್ತಾಗಿಲ್ಲ ಅಲ್ಲಿ. ಇವಾಗ ಇಲ್ಲಿ ವಿಡಿಯೋ ವೈರಲ್ ಆಗ್ತಾ ಕಮೆಂಟ್ ನೋಡ್ತಾ ನನ್ಗನ್ಸಿದ್ದೇನಪ್ಪ ಅಂದ್ರೆ ಅಲ್ಲಿ ಎಷ್ಟೋ ಗಾಡಿಗಳನ್ನ ನಾವು ಟಚ್ ಕೂಡ ಮಾಡಕ್ಕಾಗಿಲ್ಲ, ಅವ್ರ ಕಣ್ಣಿಗೂ ಕೂಡ ಕಾಣಿಸಿಲ್ಲ, ಆ ತರ ಹೋಗ್ತಾ ಇದ್ವು. ಬಟ್ ಇದು ಯಾವ ತರ ಅಂತ ಏನೋ ಗೊತ್ತಿಲ್ಲ ರೂಲ್ಸ್ಗಳು. ಓಕೆನಾ? ಇಷ್ಟಾಯ್ತು. ಹಂಗಾಗಿ ಆ ವಿಡಿಯೋನ, ಯಾಕೆಂದ್ರೆ ನಮ್ಮಿಂದ ಒಂದು ತಪ್ಪು ಸಂದೇಶ ಕೊಡೋದು ಬೇಡ ಜನಗಳಿಗೆ ಅಲ್ವಾ.
ನಾವು ತಪ್ಪು ಮಾಡಿದೀವ, ತಪ್ಪಾಗಿದೆ ಅಂತಂದ್ರೆ ಅದನ್ನ ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅದು ವಿಡಿಯೋನ ತೆಗೆದಾಕಿದ್ದೀನಿ. ಓಕೆ, ನಾನು ಯಾರ್ಯಾರು ನೋಡಿದಿರಾ ನೋಡಿ ಯಾರ್ಯಾರು ಕಮೆಂಟ್ ಹಾಕಿದಿರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇರ್ತೀನಿ. ನಿಮ್ಮ ಒಂದು ಕಮೆಂಟ್ ಇಂದಾನೆ ನನ್ನ ತಪ್ಪು ನನಗೆ ಅರಿವಾಗಿದೆ. ಅದ್ರಲ್ಲೂ ಒಬ್ರು ಮೈಸೂರು ಸಂತೋಷ್ ಅಂತಾನೆ ಏನೋ ಗೊತ್ತಿಲ್ಲ, ತುಂಬಾ ಕಮೆಂಟ್ಗಳು ನೋಡ್ತಾ ಇದೆ. ಬಟ್ ಅವ್ರ ಕಮೆಂಟ್ ನೋಡಿದ ತಕ್ಷಣ ನನ್ಗೆ ಮನ್ಸಿಗೆ ಟಚ್ ಆಗೋಯ್ತು ನಿಜವಾಗ್ಲೂ. ಸಂತೋಷ್ ಅವರು ಆ ತರ ಒಂದು ಸೆಂಟಿಮೆಂಟ್ ಅಲ್ಲಿ ಟಚ್ ಮಾಡಿದ್ರು. ಸೊ ಆ ಕಮೆಂಟ್ ಓದಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದೆ. ಯಾಕೆಂದ್ರೆ ಹೌದಲ್ವಾ, ಅವ್ರು ಹೇಳಿರೋದು 100ಗೆ 200% ಸತ್ಯವಾಗಿತ್ತು. ಹಂಗಾಗಿ ಆ ಕಮೆಂಟ್ ಓದಿದ ತಕ್ಷಣ ನಾನು ಡಿಲೀಟ್ ಮಾಡಿದೆ. ಎಸ್ಪೆಷಲಿ ಮೈಸೂರು ಸಂತೋಷ್ ಅವರೇ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಒಂದು ಕಮೆಂಟ್ ಇಂದ ನನ್ನ ಒಂದು ತಪ್ಪು ನನಗೆ ಅರಿವಾಗಿದೆ. ಓಕೆನಾ, ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಮುಜುಗರ ಇಲ್ಲ ಗುರುವೇ ನನಗೆ. ಓಕೆನಾ, ನಾನು ತಪ್ಪು ಮಾಡಿದ್ದೀನಿ, ಓಕೆ ಸಾರಿ, ತಪ್ಪಾಗಿದೆ. ಓಕೆನಾ, ಆ ತರ ಇದೆ ನನ್ನ ಸ್ವಭಾವ. ಸೊ ಅದೊಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಅದು ವಿಡಿಯೋ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಟೈಮು ತಪ್ಪು ಮಾಡಲ್ಲ. ಇದೇ ತರ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಬನ್ನಿ ಇವಾಗ ಹೋಗಿ ಡ್ರಾಪ್ ಮಾಡೋಣ. ಸೆಕೆಂಡ್ ಆರ್ಡರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಎಲ್ಲಿ ಬರುತ್ತೆ ನೋಡೋಣ. ಇವಾಗ ಒಂದು ಆರ್ಡರ್ ಬಂದಿದೆ. ಎಲ್ಲಪ್ಪ ಪಿಕಪ್ ಅಂತಂದ್ರೆ ಇಲ್ಲೇ ಒಂದು 2 ಕಿಲೋಮೀಟರ್ ಇದೆ, ಅಂದ್ರಳ್ಳಿ ಮೇನ್ ರೋಡು. ಪಿಕಪ್ ಅಂತ ಇದೆ. ಡ್ರಾಪ್ ಬಂದ್ಬಿಟ್ಟು ಕಿತ್ಗಾನೂರು ಗುರು. ಎಲ್ಲಿ ಅಂದ್ರೆ KR ಪುರಂ ಇಂದ ಒಳಗಡೆ ಹೋಗ್ಬೇಕು. TC ಪಳ್ಳಿ ಸಿಗ್ನಲ್ ಲೆಫ್ಟ್ ಎತ್ಕೊಂಡು ಒಂದು ಕಾಲೇಜ್ ರೋಡ್ ಬರುತ್ತಲ್ಲ, ಆ ರೋಡಲ್ಲಿ ಹೋಗ್ಬೇಕು. ಆ ಕಡೆ ಹೋದ್ರೆ ಅಲ್ಲಿಂದನೂ ಹೋಗುತ್ತೆ, TC ಪಳ್ಳಿಯಿಂದನೂ ಹೋಗುತ್ತೆ. ಒಂದ್ 3-4 ರೂಟ್ ಇದೆ. ಒಟ್ನಲ್ಲಿ ಡ್ರಾಪ್ ಬಂದು ಕಿತ್ಗಾನೂರು. ಅಮೌಂಟ್ ಬಂದು 1053 ರೂಪಾಯಿ ಕೊಟ್ಟಿದ್ದಾನೆ. 1050 ರೂಪಾಯಿ ಅನ್ಕೊಳ್ಳಿ. ಅದು ಇದು ಅಂತ ಹೇಳ್ತಾ ಇಲ್ಲ, ಒಟ್ಟಲ್ಲಿ ಬಂದಿದ್ದ ಆರ್ಡರ್ ಎತ್ಕೊಂಡು ಮಾಡ್ತಾ ಇದ್ದೀನಿ. ಮನೆ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ. ಅಂದ್ರಲ್ಲಿ ಮೇನ್ ರೋಡ್ ಅಂತ ಒಂದು 2 ಕಿಲೋಮೀಟರ್ ಐತೆ. ಪಿಕಪ್ ಮಾಡ್ಕೊಂಡು ಆಮೇಲೆ ಎಲ್ಲಿ ಎಷ್ಟು ದೂರ ಇದೆ ನೋಡೋಣ. ನೋಡಿ, ಇದೇ ಬಿಲ್ಡಿಂಗು ಪಿಕಪ್ ಪಾಯಿಂಟ್ ಇರೋದು. ಕಸ್ಟಮರ್ ಫೋನ್ ಮಾಡಿದ್ದೆ, ಪೇಮೆಂಟ್ ಹತ್ರ ಇದೀನಿ ಸರ್, ಎಲ್ಲಿ ಬರ್ಬೇಕಂತ. ಅವರು ಅಲ್ಲಿ ಒಂದು ಪೇಮೆಂಟ್ ಇದೆ ಪಕ್ಕದಲ್ಲಿ, ನೋಡಿ ಇದೆ ಪೇಮೆಂಟ್ ಹಾಕ್ಸ್ತಾರೆ, ಬರ್ತೀನಿ ಅಂತ ಅಂದ್ರು. ಗಾಡಿ ಪೇಮೆಂಟ್ ಮಾಡ್ಸಿದ್ರು, ಪಿಕಪ್ ಪಾಯಿಂಟ್ಗೆ ಹಾಕ್ಸಿದ್ರು. ಲೋಡ್ ಮಾತ್ರ ಮಾಡ್ತಾ ಇಲ್ಲ. ಆಲ್ರೆಡಿ ಒಂದು 1/4 ಗಂಟೆ 20 ನಿಮಿಷ ಆಗೋಯ್ತು. ನಾನು ಕೂತು ಹಿಂದ್ಗಡೆ ನೋಡಿ ಸಾಕಾಗೋಯ್ತು. ಯಾಕಂದ್ರೆ ಲೋಡ್ ಮಾಡೋ ಥರ ಕಾಣಿಸ್ತಿಲ್ಲ. ಹಂಗಾಗಿ ಸುಮ್ಮನೆ ಬಂದ ಮಲ್ಕೊಂಡ್ಬಿಟ್ಟಿದ್ದೀನಿ, ಯಾವಾಗಾದ್ರೂ ಲೋಡ್ ಮಾಡಲಿ ಅಂತ. ಲೋಡ್ ಆದ್ಮೇಲೆ ತಗೊಂಡು ಪೇಮೆಂಟ್ ಮಾಡಿಸ್ಕೊಂಡು ಹೋಗೋಣ. ಎಲ್ಲಿಗೆ ಹೇಳಿ? ಕಿತ್ಕೊಳ್ಳ ಊರು. ಏನ್ ಕಿತ್ಕೊಳ್ಳೋದು ಕಾಣೆ. ಕಿತ್ಗಾನೂರ್ಗೆ ಡ್ರಾಪ್ ಇರೋದು, ಅಲ್ಲಿಂದ ಡ್ಯೂಟಿ ಬೀಳ್ತದೋ ಏನೋ ಗೊತ್ತಿಲ್ಲ. ಎತ್ಕೊಂಡ್ಬಿಟ್ಟಿದ್ದೀನಿ 9 ಬರೋ ಡ್ಯೂಟಿ ಎಲ್ಲ ಮಾಡೋಣ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಆರ್ಡರ್ ಬರುತ್ತೋ ಏನೋ ಗೊತ್ತಿಲ್ಲ. ಅದು ಬೇರೆ ಇವಾಗ ಟೆನ್ಷನ್ ಆಗ್ತಾ ಇದೆ, ಎತ್ಕೊಂಡು. ಇವಾಗ ಮತ್ತೆ ಹಾಕ್ಬೇಕು ಪೇಮೆಂಟ್ಗೆ. ಹಾ, ಖಾಲಿ ಗಾಡಿ 660, ಲೋಡ್ ಗಾಡಿ 690. 30 kg ಇದೆ ವೆಯ್ಟ್. ಕಿತ್ತಗ್ನೂರು ಕರೆಕ್ಟ್ ಆಗಿ 33 ಕಿಲೋಮೀಟರ್ ತೋರಿಸ್ತಾ ಇದೆ. 3 ಗಂಟೆ 8 ನಿಮಿಷ ರೀಚಿಂಗು. 3 ಗಂಟೆ 8 ನಿಮಿಷ ಅಂತಂದ್ರೆ 3:30 ಆಗುತ್ತೆ ಅನ್ಕೊಳ್ಳಿ. ನಮ್ ಗಾಡಿ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ಅದರಿಂದ. ಖಾಲಿ ಗಾಡಿ 660 kg ಬಂತು. ಲೋಡ್ ಗಾಡಿ 690 kg ಬಂತು. ಅಲ್ಲಿಗೆ 30 kg ಲೋಡ್ ಹಾಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ಮೇನ್ ರೋಡ್ ಕ್ಲೋಸ್ ಆಗಿತ್ತು. ಲೆಫ್ಟ್ ಡಿವಿಯೇಷನ್ ತಗೊಂಡು ಒಳಗಡೆ ಹೋಗ್ತಾ ಇದ್ದಾವೆ ಗಾಡಿಗಳು. ಯಾವ ರೋಡಪ್ಪ ಅಂತಂದ್ರೆ ಫುಲ್ಲು ಮಣ್ ರೋಡ್ ಅನ್ಕೊಳ್ಳಿ. ಒಂದ್ ಗಾಡಿ ಹಿಂದಿನೇ ಹೋಗ್ಬೇಕು ನೋಡಿ, ಆಪೋಸಿಟ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಒಂದ್ ಗಾಡಿ ಪಾಸ್ ಆದ್ಮೇಲೆ ಇನ್ನೊಂದು ಗಾಡಿ ಪಾಸ್ ಆಗ್ಬೇಕು. ಜಸ್ಟ್ ಇಲ್ಲಿ 1-1.5 ಕಿಲೋಮೀಟರ್ ಅಷ್ಟೇನೆ. ಈ ರೋಡ್ ಹೆಂಗ್ ಹೋಗುತ್ತೆ ಹಂಗೆ ಹೋದ್ರೆ ಡೈರೆಕ್ಟ್ ಅದೇ ಮೇನ್ ರೋಡ್ ಜಾಯ್ನ್ ಆಗುತ್ತೆ. ಆದ್ರೆ ಈ ಕಡೆ ಸೈಡ್ ಧೂಳು ಅಂತಂದ್ರೆ ಭಯಂಕರ ಧೂಳು. ಎಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಕಷ್ಟ ಇದೆ. ಮೇನ್ ರೋಡ್ ಕ್ಲೋಸ್ ಆಗಿರೋದಕ್ಕೆ ಈ ತರ ಕಷ್ಟ. A41D 1011. 2 ಬಾಕ್ಸ್ ಐತೆ, ಕೊಟ್ಬಿಡೋದ.
ಅದೊಂದು 5 kg ಇರಬೇಕು, ಇದೊಂದು 25 kg ಇರಬೇಕು. ಎರಡೇ ಬಾಕ್ಸ್ ಅಲ್ಲ. ಅದು ಡ್ರಾಪ್ ಮಾಡಿ ಅಲ್ಲೇ ಕೂತ್ಕೊಂಡಿದ್ದೆ. ಇವಾಗ ಒಂದು ಆರ್ಡರ್ ಬಂತು, ಒಂದು 2 ಕಿಲೋಮೀಟರ್ ಇತ್ತು ಪಿಕಪ್ ಪಾಯಿಂಟ್ ಬಂದಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ ಹೋಗ್ಬೇಕು. ನೋಡಿ ಎಷ್ಟೊಂದು ಫುಲ್ ಜಾಮ್ ಆಗಿದೆ. ಅದೇ ರೋಡ್ ಕೆಲಸ ಮಾಡ್ತಾ ಇದ್ರಲ್ಲ, ಹಂಗಾಗಿ ಫುಲ್ ಜಾಮ್ ಆಗಿದೆ. ಇದು ಅರ್ಧ ಕಿಲೋಮೀಟರ್ ಅಷ್ಟೇ ಪಿಕಪ್. ಲೋಕಲ್ ಟ್ರಿಪ್ ಒಂದು 400 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂತಂದ್ರೆ ಇಲ್ಲೇ HBR ಲೇಔಟ್ ಇದೆಯಲ್ಲ, ಅಲ್ಲಿ ಡ್ರಾಪ್ ಇರೋದು. ಯಾವುದೋ ಒಂದು ಬಂದಿದ್ದು ಎತ್ಕೊಳ್ಳೋಣ ಅಂತೇಳಿ ಎತ್ಕೊಂಡಿದ್ದೀನಿ, ಬಟ್ ಗಾಡಿ ಹೋಗ್ತಾ ಇಲ್ಲ. ಸುಮಾರು ಇಲ್ಲೇ ನಿಂತ್ಕೊಂಡು 20 ನಿಮಿಷ ಆಗೋಯ್ತು. ಹಿಂಗೆ ಗಾಡಿ ಇವಾಗ ಹೆಂಗ್ ನಿಂತಿದ್ದಾವೆ ಇದೇ ತರ ನಿಂತ್ಕೊಂಡಿದ್ದೇವೆ, ಒಂದು ದೂರ ಅಳ್ಳಾಡ್ತಾ ಇಲ್ಲ. ನೋಡಿ ಎಷ್ಟೊಂದು ಜಾಮ್ ಆಗಿದೆ. ಇದು ಯಾವ್ದಣ ಇದು, ಇಷ್ಟೊಂದು ಜಾಮ್ ಆಗೈತೆ, ಅರ್ಧ ಗಂಟೆ ಆಗೋಯ್ತು. ಇದೊಂದು ಸರ್ಕಲ್ ಕ್ಲಿಯರ್ ಆಗೈತೆ ಅಲ್ಲ. ಲೋಡಿಂಗ್ ಆಯ್ತು, ಒಂದೇ ಒಂದು ವಾಸ್ಕಲ್ ಪಟ್ಟಿ ಆಚೆ ಬರುತ್ತೆ. 7 ಅಡಿ ಇದೆ, ಇದೊಂದೇ ಅಂತೆ. ಹಾಗೆ ಕ್ಯಾನ್ಸಲ್ ಮಾಡ್ಬೇಕಲ್ಲ ಅಂತೇಳಿ ಸುಮ್ಮನೆ ಈ ತರ ಬಿಟ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿಂದ ವೆಯ್ಟ್ ಮಾಡೋದು ತಪ್ಪು, ಮತ್ತೆ ಖಾಲಿ ಹೋಗೋದು ತಪ್ಪು. HBR ಲೇಔಟ್ ವರೆಗೆ ಹೋಗ್ತೀನಿ. ಕಲ್ಯಾಣ ನಗರ ಇದೆಯಲ್ಲ, ಅಲ್ಲಿ ಸರ್ವಿಸ್ ರೋಡಲ್ಲಿ, ಅಲ್ಲಿಂದ ನೋಡೋಣ ಏನಾಗುತ್ತೆ ಅಂತೆ. ಸ್ನೇಹಿತರೆ, ಇವಾಗ ಒಂದು ಆರ್ಡರ್ ಬಂದಿದೆ, ಎತ್ಕೊಂಡಿದ್ದೀನಿ. ಎತ್ಕೊಳ್ಳೋದು ಎತ್ಕೊಬಿಟ್ಟು ಯಾಕಾದ್ರೂ ಎತ್ಕೊಂಡೆ, ನಾನು ಎತ್ಕೊಂಡಿದ್ದು ಸರಿನಾ ತಪ್ಪಾ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ 4 ಪಾಯಿಂಟ್ ಐತೆ, ಒಂದಲ್ಲ ಎರಡಲ್ಲ 4 ಪಾಯಿಂಟು. ವರ್ಮಾ ಒಂದು ಪಿಕಪ್ಪು, ಆಮೇಲೆ ಬಾಣಸ್ವಾಡಿ 2ನೇ ಪಾಯಿಂಟು, 3ನೇ ಪಾಯಿಂಟು ತೂಬ್ರಳ್ಳಿ, 4ನೇ ಪಾಯಿಂಟು ವರ್ತೂರು, ಲಾಸ್ಟ್ ಪಾಯಿಂಟು ವರ್ತೂರು ಒಳಗಡೆ ಉತೋಪಿಯಾ ಪೊಲೀಸ್ ಸ್ಟೇಷನ್ ಅಂತ ಐತೆ. ಎಲ್ಲೆಲ್ಲಿ ಬರುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಟೈಮಿಂಗ್ಸ್ ಇವಾಗ ಬಂದು 5 ಗಂಟೆ 12 ನಿಮಿಷ. ಇದು ಫಸ್ಟ್ ಪಾಯಿಂಟ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲೇ 5:15 ಅನ್ಕೊಳ್ಳಿ. ಇನ್ನ 4 ಪಾಯಿಂಟ್ ಒಳ್ಳೆ ಟ್ರಾಫಿಕ್ ಟೈಮಲ್ಲಿ ಎತ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. 1000 ರೂಪಾಯಿ ಕೊಟ್ಟಿದ್ದಾನೆ, ಎತ್ಕೊಂಡೆ. ಇನ್ನೇ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡೋದಕ್ಕಿಂತ ಏನ್ ಮಾಡೋದು ಅಂತೇಳಿ ಎತ್ಕೊಂಡಿದ್ದೀನಿ. ನೋಡೋಣ, ಮಾಡ್ತೀನಿ, ಎಷ್ಟು ಗಂಟೆ ಆಗುತ್ತೆ ಆಗ್ಲಿ. ಲೋಡ್ ಮಾಡ್ಕೊಂಡಿದ್ದಾಯ್ತು. ಜಾಸ್ತಿ ಮೆಟೀರಿಯಲ್ ಏನಿಲ್ಲ, ಒಂದು 4 ರೋಲ್ ಏನೇ ಇದಾವೆ, ಒಂದೊಂದು ಸೀಟ್ ಅಷ್ಟೇ. ಅದು ಒಂದರಲ್ಲಿ 2-3 ಸೀಟ್ ಇರ್ಬೇಕು ಅಷ್ಟೇನೆ. ನೋಡಿ ಇಷ್ಟೇನ ಇರೋದು, ಆದ್ರೆ ಮೆಟೀರಿಯಲ್ ಜಾಸ್ತಿ ಇಲ್ಲ, ಪಾಯಿಂಟ್ಸ್ಗಳು ಜಾಸ್ತಿ ಇದಾವೆ. ಇವಾಗ ಹೋಗ್ತಾ ಇರೋದು ಸೀಗೇಹಳ್ಳಿ, ಬೇಡಹಳ್ಳಿಯಿಂದ ರೈಟ್ ಹೋಗ್ಬೇಕು. ಕರೆಕ್ಟಾಗಿ 11 ಕಿಲೋಮೀಟರ್ ಇದೆ. 11 ಕಿಲೋಮೀಟರ್ 40 ನಿಮಿಷ ತೋರಿಸ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ 4 ಪಾಯಿಂಟಿಂದ ಲಾಸ್ಟ್ ಪಾಯಿಂಟ್ ಸೇರಿ 4 ಪಾಯಿಂಟ್ ಇದೆ. ಒಂದು 35 ಕಿಲೋಮೀಟರ್ ಒಳಗಡೆ ಓಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆ ಅಂತಂದ್ರೆ 1000 ರೂಪಾಯಿಗೆ ಅಷ್ಟೇ ಕೊಡ್ತಾನೆ. 33 ಕಿಲೋಮೀಟರ್ ಕೊಟ್ಟಿದ್ದ, ಸೇಮ್ ಇದು ಅದೇ ರೇಟ್ ಕೊಟ್ಟಿದ್ದಾನೆ. ಒಂದು 35 ಕಿಲೋಮೀಟರ್ ಒಳಗಡೆ ಗಾಡಿ ಓಡಿದ್ರೆ ಸ್ವಲ್ಪ ಸಮಾಧಾನ. ಮತ್ತೆ ಇದು 3-4 ಸ್ಟಾಪ್ ಇದೆಯಲ್ಲ, ಇದೇ ಸ್ವಲ್ಪ ಬೇಜಾರಾಗೋದು. ಬಟ್ ಡ್ಯೂಟಿ ಬಿಟ್ರೆ ಮಿಸ್ ಆಗುತ್ತೆ. ನಾನು ಇವಾಗ ಏನು ಪ್ಲಾನಿಂಗ್ ಅಲ್ಲಿ ಇದೀನಿ ಅಂತಂದ್ರೆ, ಡ್ಯೂಟಿ ಮಾತ್ರ ಬಿಡಬಾರ್ದು. ಸ್ವಲ್ಪ ಸ್ಕೋರ್ನ ಅಪ್ ಮಾಡಿಕೊಂಡು ಸ್ವಲ್ಪ ಡ್ಯೂಟಿನ ರಿಕವರಿ ಮಾಡಬೇಕು. ಯಾಕೆಂದ್ರೆ ಫುಲ್ ಓಟ್ಲ ಹೊಡೆದ್ಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡು. ಹಂಗಾಗಿ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಬೇಕು ಆದಷ್ಟು ಬೇಗ ಅಂತ ಹೇಳಿ ಸುಮ್ಮನೆ ಬಂದು ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಪಾಯಿಂಟ್ ಒಂದು ಇಳಿಸಿದ್ದಾಯ್ತು, ಒಂದೇ ಒಂದು ರೋಲು. ಹಿಂಗೆ ಇರಲಿ, ತಗೊಂಡೋಗಿ ಕೊಡೋಣ. ಸೆಕೆಂಡ್ ಯಾವುದು, ಇದು 3, ಇದು 4. ಇದು ಸೆಕೆಂಡ್ ಇಲ್ಲ ಐತಲ್ಲ, ಇದು ಸೆಕೆಂಡು, ಇದು 3, ಇದು 4. ಕರೆಕ್ಟಾಗಿ ಇಲ್ಲಿ ಹೋಗಿ ಅಲ್ಲಿ ಮುಂದೆ ರೈಟಲ್ಲಿ ಹೋಗ್ಬೇಕು, ಸರ್ಕಲ್ ರೈಟ್ ತಗೊಂಡು. 11 ಕಿಲೋಮೀಟರ್ ಇದೆ. ಇದನ್ನು 11 22 ಕಿಲೋಮೀಟರ್ ಆಯ್ತು. ನೋಡೋಣ ಎಷ್ಟು ಓಡುತ್ತೆ ಅಂತ. ಆದ್ರೆ ಜಾಮ್ ನೋಡಿದ್ದೀನಿ, ಇಷ್ಟೊಂದು ಜಾಮ್ ಆಗುತ್ತೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿತ್ತು, ಬಟ್ ನಾನು ಬಂದು ಈ ತರ ಜಾಮ್ ಒಳಗಡೆ ಸಿಕ್ಕಾಕೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಪರಿಸ್ಥಿತಿ ಏನೋ ಹೇಳ್ತಾರಲ್ಲ, ಮನಸ್ಥಿತಿ, ಮನೆ ಸ್ಥಿತಿ ಎಲ್ಲಾ ಸ್ಥಿತಿಗಳು ಹದಗೆಟ್ಟಿರೋದ್ರಿಂದ ನಾನು ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ. ಎಲ್ಲೋದ್ರೂ ಗಾಡಿ ಓಡಿಸ್ಲೇಬೇಕು. ನೋಡೋಣ, ಡ್ಯೂಟಿ ಬಿಡ್ದಂಗೆ ಡ್ಯೂಟಿ ಮಾಡಿಬಿಟ್ಟು ಸ್ಕೋರ್ ಎಲ್ಲ ಅಪ್ ಮಾಡಿಕೊಂಡು ಡೈಲಿ ಒಂದು 2-2.5 3 ಸಾವಿರ ಅರ್ನಿಂಗ್ಸ್ ಮಾಡ್ಬಹುದೇನೋ ಲಾಕ್ ಎಲ್ಲ ಓಪನ್ ಮಾಡ್ಕೊಂಡ್ರೆ ಅಂತ ಹೇಳಿ ಡ್ಯೂಟಿ ಮಾಡ್ತಾ ಇದ್ದೀನಿ. ನೋಡೋಣ, ಗೊತ್ತಾಗುತ್ತೆ ಮಾಡ್ತೀನಾ ಅಥವಾ ಲಾಕ್ ಓಪನ್ ಮಾಡ್ತೀನಾ ಅಥವಾ ಹಂಗೆ 10 ಸೆಕೆಂಡ್ ಹಂಗೆ ಇರುತ್ತಾ, ಗೊತ್ತಾಗುತ್ತೆ. ಈ ವಾರ ಮಾಡಿದ್ರೆ ನೆಕ್ಸ್ಟ್ ವಾರ ಗೊತ್ತಾಗುತ್ತೆ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನು 3 ದಿನ ಇದೆ. ನೆಕ್ಸ್ಟ್ ಸೋಮವಾರದಿಂದ ಗೊತ್ತಾಗುತ್ತೆ ಹಣೆ ಬರ. ಸೆಕೆಂಡ್ ಪಾಯಿಂಟ್ ಬಂದಿದ್ದೀನಿ.
ಇಲ್ಲೇ ನೋಡ್ತಾ ಇರ್ಬೋದು ಭವಾನಿ ಗ್ಲಾಸ್ ಅಂತ ಇದೆಯಲ್ಲ ಇಲ್ಲಿಗೆನೆ. ಬಿಲ್ಲು ಯಾವ್ದು ನೋಡ್ಕೊಳ್ಳೋಣ. ಓಕೆ, ಸೆಕೆಂಡ್ ಪಾಯಿಂಟ್ ಬಿಲ್ಲೇನೆ. ಒಂದೇ ಒಂದು ರೋಲ್ ಐತೆ, ಬನ್ನಿ ಇಳಿಸ್ಬಿಡೋಣ. 2ನೇ ಪಾಯಿಂಟ್ ಮುಗಿಸ್ಕೊಂಡು 3ನೇ ಪಾಯಿಂಟ್ ಹೋಗ್ತಾ ಇದೀನಿ. ಕರೆಕ್ಟಾಗಿ 5 ಕಿಲೋಮೀಟರ್ ಇದೆ. ವರ್ತೂರ್ ಕೋಡಿಯಿಂದ ರೈಟ್ ತಗೊಂಡು ವರ್ತೂರ್ ಆರ್ಚ್ ಒಳಗಡೆ ಲೆಫ್ಟ್ ಹೋಗ್ಬೇಕು, ಮಧುರಾ ನಗರ ಅಂತ. ಅದೇ ಡ್ರಾಪ್ ಮಾಡಿದ್ರೆ 5 ಕಿಲೋಮೀಟರ್ ಆಗುತ್ತೆ. 11 22 ಇದೊಂದು 27 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಆದ್ರೂ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಬರುತ್ತೆ ನೋಡ್ಬೇಕು. ನನ್ನ ಟಾರ್ಗೆಟ್ ಇರೋದು ಒಂದು 35 ಕಿಲೋಮೀಟರ್ ಒಳಗಡೆ ಓಡಬೇಕು ಗಾಡಿ ಅಂತ. ನೋಡೋಣ ಬನ್ನಿ. ಇದು ಡ್ರಾಪ್ ಮಾಡಿದ್ರೆ ಇನ್ನು ಲಾಸ್ಟ್ ಪಾಯಿಂಟ್ ಒಂದು ಇರುತ್ತೆ. ಅದು ಎಲ್ಲಪ್ಪ ಅಂತಂದ್ರೆ ಗುಂಜೂರು ವಿಲೇಜ್ ಅಂತ ಇದೆ, ನೋಡ್ಬೇಕು ಎಷ್ಟು ಬರುತ್ತೆ ಅಂತ. ಮೂರನೇ ಪಾಯಿಂಟ್ ಮುಗಿತು. 3ನೇ ಪಾಯಿಂಟ್ ಕಂಪ್ಲೀಟ್ ಆಯ್ತು. ಲಾಸ್ಟ್ ಪಾಯಿಂಟ್ ಒಂದು ಐತೆ, ಗುಂಜೂರು ವಿಲೇಜ್. ಲಾಸ್ಟ್ ಪಾಯಿಂಟ್ ಬಂದೆ. ಬಿಲ್ ಅದೇ ಕೊಟ್ಟಿದ್ದವ್ರು, ಕೊಟ್ಟಿಲ್ಲ. ಲಾಸ್ಟ್ ಪಾಯಿಂಟ್ ಇಲ್ಲಿಗೇನೆ ಅನ್ಲೋಡ್ ಆಯ್ತು. ಎಲ್ಲ ಪಾಯಿಂಟ್ ಕಂಪ್ಲೀಟ್ ಆಯ್ತು. ಒಟ್ಲಲ್ಲಿ ಒಂದೊಂದಲ್ಲ ಸವಾಸ 3-4 ಪಾಯಿಂಟ್ ಎತ್ಕೊಂಡು ಕೊನೆಗೂ ಡ್ರಾಪ್ ಮಾಡಿದೆ. ಅಲ್ಲಿ ಇಲ್ಲಿ ಬಂದು ಫುಲ್ಲು ಟ್ರಾಫಿಕ್ ಬೇರೆ ಇತ್ತು. ಅಮೌಂಟ್ ಇವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ, ನೋಡೋಣ. ಇಲ್ಲಿ ಕೇಳಿದ್ರೆ ಬುಕ್ ಮಾಡಿದ್ರಲ್ಲ ಅವರೇ ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡಿ ಅಂತಂದ್ರು. ಅಮೌಂಟ್ ಎಷ್ಟಪ್ಪ ಬಂದಿದೆ ಅಂತಂದ್ರೆ 1175 ರೂಪಾಯಿ. 1175 ಅಂದ್ರೆ ಆ ಟ್ರಿಪ್ದು 33 ಕಿಲೋಮೀಟರ್. ಸೇಮ್ ಇದು 32 ಕಿಲೋಮೀಟರ್, 33 ಕಿಲೋಮೀಟರ್ ಅನ್ಕೊಳ್ಳಿ. ಅದು ಬಂದು 1050 ರೂಪಾಯಿ. ಇದು 1175 ರೂಪಾಯಿ. ಅಂದ್ರೆ 4 ಸ್ಟಾಪ್ ಇತ್ತಲ್ಲ, ಹಂಗಾಗಿ ಕೊಟ್ಟಿದ್ದಾನೆ. 940 ರೂಪಾಯಿ ಅರ್ನಿಂಗ್ಸ್ ಬಂದಿದೆ ನನಗೆ ಅಷ್ಟೇ. ಇವಾಗ ಎಲ್ಲಪ್ಪ ಅಂತಂದ್ರೆ ಗುಂಜೂರು ವಿಲೇಜು ನಿಯರ್. ಈ ಕಡೆ ಹೋದ್ರೆ ನೋಡಿ, ತೋರಿಸ್ತೀನಿ ನೋಡಿ. ಈ ಕಡೆ ಹೋದ್ರೆ ಇನ್ನೇನು ಧ್ವಂಸಂದ್ರ ಸರ್ಕಲ್ ಸ್ವಲ್ಪ ಹತ್ರನೇ. ಈ ಕಡೆ ಹೋದ್ರೆ ಇದು ವರ್ತೂರ್ಗೆ ಹೋಗುತ್ತೆ. ಕರೆಕ್ಟಾಗಿ ಸೆಂಟ್ರಲ್ ಇದೀನಿ. ವರ್ತೂರು ಗುಂಜೂರು ಇಲ್ಲೇನೆ. ಗುಂಜೂರು ಆದ್ಮೇಲೆ ಸ್ವಲ್ಪ ಮುಂದೆ ಬಂದಿದ್ದೀನಿ. ಈ ಕಡೆ ಹೋದ್ರೆ ಧ್ವಂಸಂದ್ರ ಸರ್ಕಲ್ ಹತ್ರ ಆಗುತ್ತೆ. ಈ ಕಡೆ ಹೋಗಿ ಇಲ್ಲಿಂದ ಸರ್ಜಾಪುರ ರೋಡಲ್ಲಿ ಹೋಗೋಣ ಅಂತ. ಅಂತಂದ್ರೆ ನೋಡೋಣ ಯಾವ ತರ ಆಗುತ್ತೆ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಟೈಮ್ ಎಷ್ಟಪ್ಪ ಅಂತಂದ್ರೆ 8 ಗಂಟೆ 29 ನಿಮಿಷ, 8:30 ಆಗಿದೆ. ಯಾವುದು ಆರ್ಡರ್ ಬಂದಿಲ್ಲ ಅಂತಂದ್ರೆ ಇಲ್ಲೇ ಧ್ವಂಸಂದ್ರ ಸರ್ಕಲ್ಗೆ ಹೋಗುತ್ತೆ. ಅಲ್ಲಿಂದ ರೈಟ್ ಎತ್ಕೊಂಡು ಸರ್ಜಾಪುರ ರೋಡು ಸೀದಾ ಒಂದೇ ರೋಡು. ಮನೆಗೆ ಹೋಗೋಣ. ಒಂದು ಅರ್ಧ ಗಂಟೆ ನೋಡ್ಕೊಂಡು ಆಮೇಲೆ ಹೇಳ್ತೀನಿ. 2 hours later. ಸ್ನೇಹಿತರೆ, ಟೈಮು 10 ಗಂಟೆ 5 ನಿಮಿಷ ಆಯ್ತು. ಎಷ್ಟೋ ತನಕ ಕೂತ್ಕೊಂಡಿದೆ ಅಲ್ಲೇನೆ ಧ್ವಂಸಂದ್ರ ಸರ್ಕಲ್ ಹತ್ರ ಕೂತ್ಕೊಂಡಿದೆ. ಯಾಕಪ್ಪ ಅಂತಂದ್ರೆ ಸುಮ್ಮನೆ 7-8 ಗಂಟೆಗೆ ಡ್ಯೂಟಿ ಮುಗಿದ್ದು. ಆ ಟೈಮಲ್ಲಿ ಹೋಗ್ತೀನಿ ಅಂದ್ರೆ ಹೆವಿ ಟ್ರಾಫಿಕ್ ಇರುತ್ತೆ ಅಂತೇಳಿ ಒಂದು 10 ಗಂಟೆ ಆಗಲಿ ಆಮೇಲೆ ಹೋಗೋಣ ಅಂತೇಳಿ ಇಷ್ಟೋ ತನಕ ವೆಯ್ಟ್ ಮಾಡಿದೆ. ಮತ್ತೆ ಅಷ್ಟರಲ್ಲಿ ಯಾವ್ದಾರ ಡ್ಯೂಟಿ ಬಂದ್ರೆ ಎತ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದೆ. ಯಾವುದು ಒಂದು ಡ್ಯೂಟಿನೂ ಸೌಂಡ್ ಆಗಿಲ್ಲ. ಮತ್ತೆ 10 ಗಂಟೆನೂ ಆಯ್ತು. ಇವಾಗ ನೋಡಿ ರೋಡು ಫ್ರೀ ಇದೆ, ಹಂಗಾಗಿ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀನಿ ಸ್ನೇಹಿತರೆ. ಡ್ಯೂಟಿ ಬಂದು 5 ಟ್ರಿಪ್ ಮಾಡಿದ್ದೀನಿ. 5 ಟ್ರಿಪ್ಪಲ್ಲಿ ಯಾವ ಡ್ಯೂಟಿನೂ ಮಿಸ್ ಆಗಿಲ್ಲ. ಒಂದು ಡ್ಯೂಟಿನೂ ಬಿಡ್ದಂಗೆ ಮಾಡಿದ್ದೀನಿ. 5 ಟ್ರಿಪ್ಪಿಂದ ಕರೆಕ್ಟಾಗಿ ನನ್ನ ಟಾರ್ಗೆಟ್ ಏನಿತ್ತು ಆಗಿದೆ ಅಂತ ಹೇಳ್ಬೋದು. 100 ರೂಪಾಯಿ ಕಡಿಮೆ ಆಗಿದೆ. 2900 ರೂಪಾಯಿ ಅರ್ನಿಂಗ್ಸ್ ಆಗಿದೆ 5 ಟ್ರಿಪ್ಪಿಂದ. ಒಂದು 100 ರೂಪಾಯಿ ಕಡಿಮೆ 3000 ಅಂತ ಅನ್ಕೊಳ್ಳಿ. ಓಕೆನಾ. ನಂದು ಟಾರ್ಗೆಟ್ ಕೂಡ ಇತ್ತು, ಡ್ಯೂಟಿ ಮಿಸ್ ಮಾಡಿದ್ರೆ ಒಂದು 3000 ಆಗುತ್ತಾ ನೋಡೋಣ ಅಂತ ಅನ್ಕೊಂಡೆ ಬಂದಿದ್ದೆ ಇವತ್ತು ಬೆಳಿಗ್ಗೆ. ಒಂದು 100 ರೂಪಾಯಿ ಕಡಿಮೆ 3000 ಅರ್ನಿಂಗ್ಸ್ ಆಗಿದೆ. ಓಕೆನಾ. ಇನ್ನು ಡ್ಯೂಟಿ ಯಾವ ಥರ ಆಯಿತು ಏನು ಎತ್ತ ಅಂತ ಹೇಳೋದೇ ಬೇಕಾಗಿಲ್ಲ, ಎಲ್ಲ ನೀವೇ ನೋಡಿರ್ತೀರ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಆಫ್ಲೈನ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್ ಎವ್ರಿಬಡಿ.